ದ್ವಾಪರಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ವ್ಯಾಸರ ಅವತಾರ ಮಾಡಿ ಭಾಗವತ ರಚನೆ ಮಾಡಿದ್ದರು. ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ, ನಿನಗದನ್ನು ಹೇಳ್ತೇನೆ. ಪ್ರವರ್ತಯೇ ಭಾಗವತಂ ಪುರಾಣಂ, ಭಾಗವತ ಪುರಾಣ ಹೇಳ್ತೇನೆ. ಅದನ್ನು ಶ್ರವಣ ಮಾಡಿದಾಗ ನಿನ್ನ ಪಾಪ ಒಂದು ಪರಮಾಣುವಿನಷ್ಟು ಉಳಿಯೋದಿಲ್ಲ. ಭಾಗವತ ಪ್ರವಾಹದಲ್ಲಿ ನಿನ್ನ ಪಾಪ ಕೊಚ್ಚಿ ಹೋಗ್ತದೆ. ಯೋಚನೆ ಮಾಡಬೇಡ. ಅಷ್ಟೂ ದಿವಸ ನೀನು ವಿರಕ್ತನಾಗಿ ವೈರಾಗ್ಯ ತಾಳಿ ಭಾಗವತ ಶ್ರವಣ ಮಾಡು ಅಂತ ಹೇಳಿ ಅವನಿಗೆ ಸಾಂತ್ವನ ಹೇಳಿ ಶುಕಾಚಾರ್ಯರು ಭಾಗವತ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ತಾವು ಭಾಗವತ ಹೇಳುವಾಗ ನಾನೆಲ್ಲ ಹೇಳ್ತಾ ಇರೋದು, ಒಳಗಡೆ ಬಿಂಬರೂಪಿಯಾದ ಪರಮಾತ್ಮ ನೆಲೆಸಿ ಅವನು ಹೇಳಿಸ್ತಾ ಇದ್ದಾನೆ, ಅವನು ಹೇಳ್ತಿದ್ದಾನೆ, ನಾ ಹೇಳಿದಂತೆ ಕಾಣ್ತದೆ. ಭಗವಂತನ ವ್ಯಾಪಾರ ಇದು ಅಂತ ತಿಳ್ಕೊಂಡು ತಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಕ್ಷ್ಯವರ್ತ್ಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೇ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಪರಸ್ಮೈ ಪುರುಷಾಯ, ಪರ ಅಂತಂದರೆ ಪಾಲಕ, ಪರ ಅಂದರೆ ಪೂರ್ಣ, ಪಾಲನ ಪೂರ್ಣಯೋ, ಪರಿಪೂರ್ಣನಾಗಿ ಪಾಲಕನಾಗಿರ್ತಕ್ಕಂಥ, ಸರ್ವರ ದೇಹದಲ್ಲಿ ವಾಸ ಮಾಡತಕ್ಕಂಥ, ಆದ್ದರಿಂದ ಪುರುಷನಾಮಕನಾದ, ಈ ಜಗತ್ತಿನ ಸೃಷ್ಟಿ ಸ್ಥಾನ ನಿರೋಧಗಳನ್ನು, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಲೀಲಾಜಾಲವಾಗಿ ಮಾಡತಕ್ಕಂಥ ಆ ಭಗವಂತನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿ, ಭೂಯೋ ನಮಃ ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನಿಗೆ ನಮಸ್ಕಾರ ಒಂದೇ ಸಲ ಮಾಡೋದಲ್ಲ. ಕೆಲವು ಧರ್ಮಗಳು ಸಕೃದನುಷ್ಠೇಯ, ಕೆಲವು ಅಸಕೃದನುಷ್ಠೇಯ ಅಂತ ಎರಡು ಥರ ಧರ್ಮ ಇದೆ. ನಮಸ್ಕಾರ, ಶ್ರವಣ ಇದೆಲ್ಲ ಸಕೃದನುಷ್ಠೇಯ ಅಲ್ಲ, ಅಸಕೃದನುಷ್ಠೇಯ. ಪದೇ ಪದೇ ಮಾಡಬೇಕು, ಬಾರಿ ಬಾರಿಗೆ ಮಾಡಬೇಕು. ಕೆಲವು ಧರ್ಮಗಳು ಒಂದೇ ಸಲ ಮಾಡಬೇಕು. ಅಗ್ನಿಯನ್ನು ಪ್ರೋಕ್ಷಣೆ ಮಾಡಬೇಕು ಅಂತ ಉಂಟು, ಒಂದೇ ಸಲ ಮಾಡಬೇಕು. ಪದೇ ಪದೇ ಅಗ್ನಿಗೆ ಪ್ರೋಕ್ಷಣೆ ಮಾಡೋದಲ್ಲ, ಶಾಂತ ಆಗಿ ಹೋಗಿಬಿಡ್ತದೆ. ಅದೆಲ್ಲ ಸಕೃದನುಷ್ಠೇಯ. ನಮಸ್ಕಾರ ಹಾಗಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಆದ್ದರಿಂದ ಅದನ್ನು ತಿಳಿಸಲಿಕ್ಕೇನೆ ಶುಕಾಚಾರ್ಯರು ಭೂಯೋ ನಮಃ ಸದ್ವೃಜಿನಚ್ಛಿದೆ, ಸಜ್ಜನರ ಪಾಪ ಪರಿಹಾರಕನಾಗಿರ್ತಕ್ಕಂಥ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ನಮಸ್ಕಾರ ಮಾಡಿ ಭಾಗವತ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅಂತ ಭಾಗವತ ಪ್ರಾರಂಭ. ಪರಮಾತ್ಮನ ಲಕ್ಷಣವೂ ಅದೇ, ಸಕಲ ಜಗಜ್ಜನ್ಮಾದಿ ಕಾರಣತ್ವ. ಅದರ ವಿವರಣೆಗೋಸ್ಕರವಾಗಿ ಈ ಜಗತ್ತನ್ನು ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಪ್ರಳಯ ಕಾಲ ಅಂತಿತ್ತು. ಪ್ರಳಯ ಕಾಲದಲ್ಲಿ ಭಗವಂತ 87 ವರ್ಷ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಬ್ರಹ್ಮಮಾನದಿಂದ 87 ವರ್ಷ. ಮನುಷ್ಯಮಾನಕ್ಕೂ ಬ್ರಹ್ಮದೇವರ ಕಾಲಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯರ ಕಾಲಮಾನದ ಪ್ರಕಾರ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಆ ಲೆಕ್ಕದಲ್ಲಿ 360 ದಿವಸ ಆದರೆ ಒಂದು ವರ್ಷ. ಅಂತಹ 100 ವರ್ಷ ಬ್ರಹ್ಮದೇವರ ಆಯುಷ್ಯ. 100 ವರ್ಷಕ್ಕೆ ಪರಕಾಲ ಅಂತ ಹೆಸರು. ಆ ಪರಕಾಲದಲ್ಲಿ ಪರಾಂತೆ, ಪರಕಾಲ ಮುಗಿದ ಮೇಲೆ 100 ವರ್ಷ ಆದಮೇಲೆ ಪ್ರಳಯ ಕಾಲ ಪ್ರಾರಂಭ ಆಗ್ತದೆ. ಆ ಪ್ರಳಯ ಕಾಲವೂ ಕೂಡ 100 ವರ್ಷ. ಅದರಲ್ಲಿ ಬ್ರಹ್ಮದೇವರು 87 ವರ್ಷ ನಿದ್ದೆಯಲ್ಲಿ ಕಳೀತಾರೆ. 12 ವರ್ಷ ಸೃಷ್ಟಿ ಪ್ರಕ್ರಿಯೆ ನಡೀತದೆ. ಆಮೇಲೆ ಮತ್ತೆ ಸ್ಥಿತಿ, ಜಗತ್ತಿನ ಸ್ಥಿತಿ ಪಾಲನ 100 ವರ್ಷ ನಡೀತದೆ. ಮತ್ತೆ 87 ವರ್ಷ ಭಗವಂತನ ನಿದ್ದೆ, ಯೋಗ ನಿದ್ರೆ. ಯೋಗ ನಿದ್ರೆ ಅಂದರೆ ಇಷ್ಟೇ, ಕಣ್ಣು ಮುಚ್ಚಿರ್ತಾನೆ, ಇಂದ್ರಿಯ ಉಪರತ ಆಗಿರೋದಿಲ್ಲ, ಇಂದ್ರಿಯ ಜಾಗರೂಕವಾಗಿರ್ತದೆ, ಕಣ್ಣು ಮಾತ್ರ ಮುಚ್ಚಿರ್ತಾನಷ್ಟೆ, ಎಲ್ಲ ಜ್ಞಾನ ಇರ್ತದೆ. ಕಣ್ಣು ಮುಚ್ಚಿ ಸಕಲ ಜ್ಞಾನವನ್ನು ಪಡೀತಕ್ಕಂಥವು ಅವನು. ಕಣ್ಣು ತೆಗೆದು ನಿದ್ದೆ ಮಾಡೋರು ನಾವು, ಅಷ್ಟೇ ವ್ಯತ್ಯಾಸ. ಕಣ್ಣು ಮುಚ್ಚಿ ಎಲ್ಲ ಜ್ಞಾನ ಪಡೆದಿರ್ತಾನೆ. ಅಂಥ ಯೋಗ ನಿದ್ರೆಯಲ್ಲಿ 87 ವರ್ಷ ಕಾಲ ಮುಗೀತು. 12 ವರ್ಷ ಕಾಲ ಸೃಷ್ಟಿ. 87 ವರ್ಷ ಮುಗಿದಾಗ ದುರ್ಗಾದೇವಿ ಭಗವಂತನನ್ನು ಮೊದಲೇ ತಾನು ಎದ್ದು
ಭಗವಂತನನ್ನು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಎಬ್ಬಿಸ್ತಾಳೆ. ಪರಮಾತ್ಮ ಎಚ್ಚೆತ್ತವನಂತೆ ನಟಿಸಿ ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಮೊದಲು 24 ತತ್ವಗಳನ್ನು ಸೃಷ್ಟಿ ಮಾಡಿದ. 24 ತತ್ವಗಳು ಅಂತಂದರೆ ತತ್ವ ಸೃಷ್ಟಿ ಅಂತ ಮೊದಲು ನಡೆದದ್ದು. ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಇಟ್ಟಿಗೆ, ಕಲ್ಲು, ಕಬ್ಬಿಣ, ಸಿಮೆಂಟು, ಮರಳು, ನೀರು ಎಲ್ಲ ಬೇಕು. ಅದನ್ನೆಲ್ಲ ಸಿದ್ಧಪಡಿಸಿ ಆಮೇಲೆ ಮನೆ ಕಟ್ಟಬೇಕು. ಹಾಗೆ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ, ಬ್ರಹ್ಮಾಂಡ ಸೃಷ್ಟಿಗೂ ಬೇಕು, ಪಿಂಡಾಂಡ ಅಂದರೆ ದೇಹ ಸೃಷ್ಟಿಗೂ ಬೇಕು. ಬ್ರಹ್ಮಾಂಡ ಸೃಷ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು, ಈ ಪಿಂಡಾಂಡ ಸೃಷ್ಟಿಗೆ ಅಲ್ಪ ಪ್ರಮಾಣದಲ್ಲಿ ಬೇಕು. ಅಂತಹ 24 ಪದಾರ್ಥಗಳನ್ನು, ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಆ 24 ತತ್ವಗಳಿಂದಲೇ ಬ್ರಹ್ಮಾಂಡ ಸೃಷ್ಟಿ, ಪಿಂಡಾಂಡ ಸೃಷ್ಟಿ ಆಯಿತು. ಆ 24 ತತ್ವಗಳೇ ಬ್ರಹ್ಮಾಂಡದಲ್ಲಿಯೂ ಸೇರಿದೆ, ನಮ್ಮ ದೇಹದಲ್ಲಿಯೂ ಸೇರಿದೆ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು ಅಂತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪಂಚ ಮಹಾಭೂತಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಹೀಗೆ 24 ತತ್ವ ಸೃಷ್ಟಿ ಮಾಡಿ ಒಂದೊಂದು ತತ್ವದ ಜವಾಬ್ದಾರಿಯನ್ನು ಒಬ್ಬೊಬ್ಬ ದೇವತೆಗಳಿಗೆ ಕೊಟ್ಟ. ಅವ್ಯಕ್ತ ತತ್ವವನ್ನು ಸೃಷ್ಟಿ ಮಾಡಿದವನು ಲಕ್ಷ್ಮೀದೇವಿಗೆ ಅದನ್ನು ಜವಾಬ್ದಾರಿ ಕೊಟ್ಟು ಲಕ್ಷ್ಮಿಯನ್ನು ಅಭಿಮಾನಿ ಅಂತ ಮಾಡಿದ. ಲಕ್ಷ್ಮೀದೇವಿ 3 ರೂಪ ತಾಳಿ ಶ್ರೀ, ಭೂ, ದುರ್ಗಾ ಅನ್ನುವ 3 ರೂಪದಿಂದ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಆದಳು. ಅವ್ಯಕ್ತ ತತ್ವ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಅರ್ಥ. ಈ ನಮ್ಮ ದೇಹದಲ್ಲಿಯೂ ಇರ್ತದೆ. ಸತ್ವಗುಣ ಇದ್ದರೆ ಒಳ್ಳೆಯ ಕಾರ್ಯ ನಡೀತದೆ, ರಜೋಗುಣ ಇದ್ದರೆ ರಾವಣನಂತೆ, ತಮೋಗುಣ ಇದ್ದರೆ ಕುಂಭಕರ್ಣನ ಹಾಗೆ. 3 ಗುಣವೂ ಕೂಡ ಪ್ರತಿಯೊಬ್ಬರ ದೇಹದಲ್ಲಿಯೂ ಇರ್ತದೆ, ಬ್ರಹ್ಮಾಂಡದಲ್ಲಿಯೂ ಇರ್ತದೆ. ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ, ರಜೋಗುಣಕ್ಕೆ ಅಭಿಮಾನಿ ದುರ್ಗಾದೇವಿಯನ್ನು ಮಾಡಿದ, ಇದು ಭೂದೇವಿಯನ್ನು. ತಮೋಗುಣಕ್ಕೆ ಅಭಿಮಾನಿ ದುರ್ಗಾದೇವಿ ಅಂತ ಮಾಡಿದ. ಆದ್ದರಿಂದಲೇ ಸತ್ವಗುಣ ಅಭಿವೃದ್ಧಿ ಆಗಬೇಕಾದ್ರೆ ಶ್ರೀ ಸೂಕ್ತ ಪಾರಾಯಣ, ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಶೋಭನ ಪದ, ಇದರಿಂದ ದೇಹದಲ್ಲಿ ಸತ್ವಗುಣ ಅಭಿವೃದ್ಧಿ ಆಗ್ತದೆ. ರಜೋಗುಣ, ತಮೋಗುಣ ಕಡಿಮೆ ಆಗಬೇಕು. ಭೂದೇವಿಯ ಮಂತ್ರದಿಂದ, ದುರ್ಗಾದೇವಿಯ ಮಂತ್ರದಿಂದ ರಜೋಗುಣ, ತಮೋಗುಣ ಕಡಿಮೆ ಆಗ್ತದೆ. ಹೀಗೆ ಶ್ರೀ, ಭೂ, ದುರ್ಗಾ ರೂಪದಿಂದ ಸತ್ವ, ರಜಸ್, ತಮೋಗುಣಗಳಿಗೆ ಅಭಿಮಾನಿಯಾದಳು ಲಕ್ಷ್ಮೀದೇವಿ. ಆಮೇಲೆ ಮಹತ್ತತ್ವ ಸೃಷ್ಟಿ ಮಾಡಿದ. ಮಹತ್ತತ್ವ ಅಂದರೆ ಮನುಷ್ಯನಿಗೆ ಮಹತ್ವ ಕೊಡೋದೇ ಮಹತ್ತತ್ವ. ಪ್ರತಿಯೊಬ್ಬರ ದೇಹದಲ್ಲೂ ಇರ್ತದೆ, ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಆದರೆ ಮಹತ್ತತ್ವಕ್ಕೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ಅವರ ಶರೀರವೇ ಮಹತ್ತತ್ವ. ಆದ್ದರಿಂದ ಬ್ರಹ್ಮದೇವರಿಗೆ ಬಹಳ ಮಹತ್ವ, ಜೀವೋತ್ತಮರು. ವಾಯುದೇವರಿಗೂ ಅಷ್ಟೇ ಮಹತ್ವ. ಯಾಕೆಂದರೆ ಮಹತ್ತತ್ವ ಅನ್ನೋದು ಅವರ ಶರೀರ, ಅಷ್ಟು ಮಹತ್ವ ಅವರಲ್ಲಿ ಸೇರಿದೆ. ಅದು ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಣದೇವರ ಉಪಾಸನೆಯಿಂದ ಮಹತ್ತತ್ವ ಬರ್ತದೆ. ಯಾಕೆಂದರೆ ಮಹತ್ತತ್ವಕ್ಕೆ ಅಭಿಮಾನಿ ಪ್ರಾಣದೇವ. ಪವಮಾನ ಸೂಕ್ತ, ಪವಮಾನ ಪಾರಾಯಣ, ವಾಯುಸ್ತುತಿ, ಇವುಗಳಿಂದ ಮಹತ್ತತ್ವ ಅಭಿವೃದ್ಧಿ ಆಗ್ತದೆ. ಅಹಂಕಾರ ತತ್ವ ಅಂತ ಇನ್ನೊಂದು. ಅಹಂಕಾರ ತತ್ವಕ್ಕೆ ರುದ್ರದೇವರನ್ನು ಅಭಿಮಾನಿ ಅಂತ ಮಾಡಿದ. ನಾನು ಅನ್ನುವ ಎಚ್ಚರಿಕೆ ನಮಗಿದೆ, ಇದು ರುದ್ರದೇವರಿಂದ ಬರೋದು. ನಾನು ಯಾರು, ನನ್ನ ಇತಿಮಿತಿ ಏನು ಎಲ್ಲ ನಮಗೆ ಗೊತ್ತಿರ್ತದೆ ಚೆನ್ನಾಗಿ. ನಮಗೆ ಬುದ್ಧಿ ಎಷ್ಟಿದೆ, ಎಷ್ಟು ಸುಖ, ಎಷ್ಟು ದುಃಖ, ಇದೆಲ್ಲ ನಮ್ಮತನ, ನಮ್ಮ ಇತಿಮಿತಿ, ಇದೆಲ್ಲ ತಿಳಿಸೋರು ರುದ್ರದೇವರು. ಯಾಕೆ ಅಹಂತತ್ವಕ್ಕೆ ಅಭಿಮಾನಿಗಳು ಅವರೇ. ದುರಹಂಕಾರವನ್ನು ನಾಶಪಡಿಸುವವರು ಅವರೇ, ಮನಸ್ಸಿಗೂ ಅವರೇ. ಮನಸ್ಸಿನಲ್ಲಿ ಬರ್ತಕ್ಕಂಥ 5 ಅಜ್ಞಾನವನ್ನು ನಾಶ ಮಾಡುವವರು ರುದ್ರದೇವರು. ಅವರು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದರು. ಆಮೇಲೆ ಬುದ್ಧಿ ತತ್ವಕ್ಕೆ ಸರಸ್ವತೀ ದೇವಿ, ಉಮಾದೇವಿ ಇಬ್ಬರು ಅಭಿಮಾನಿಗಳು. ಅದೇ ರೀತಿ ಪಂಚ ಜ್ಞಾನೇಂದ್ರಿಯಗಳಿಗೆ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು, ರಸನೇಂದ್ರಿಯಕ್ಕೆ ವರುಣ, ಸ್ಪರ್ಶೇಂದ್ರಿಯ ತ್ವಗೇಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ ಅಭಿಮಾನಿ ಅಂತ ಮಾಡಿದ ಪರಮಾತ್ಮ. ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ
ಮಾತಾಡುವ ವಾಗೀಂದ್ರಿಯಕ್ಕೆ ಅಗ್ನಿದೇವ ಅಭಿಮಾನಿಯಾದ. ಕೈ ಕೆಲಸ ಮಾಡುವ ಕೈಗೆ ಅಭಿಮಾನಿ ದಕ್ಷ ಮತ್ತು ಇಂದ್ರದೇವರ ಅಭಿಮಾನಿಗಳಾದರು. ಕಾಲಿನಿಂದ ನಡಿತೇವೆ, ಕಾಲಿಗೆ ಅಭಿಮಾನಿ ಇಂದ್ರನ ಮಗ ಜಯಂತ. ವಾಕ್ ಪ್ರಾಣಿ ಪಾದ, ಪಾಯು ಉಪಸ್ಥ ಮಲಮೂತ್ರ ವಿಸರ್ಜನಕ್ಕಾಗಿ ಇರುವ ಇಂದ್ರಿಯಗಳು, ಅದಕ್ಕೆ ಅಭಿಮಾನಿ ದಕ್ಷ ಮತ್ತು ಮನು ಅಂತ ಮಾಡಿದ. ಹಾಗೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇದು 24 ತತ್ವದಲ್ಲಿ ಸೇರ್ತದೆ. ಪೃಥ್ವಿಗೆ ಅಭಿಮಾನಿ ಧರಾದೇವಿ, ಜಲತತ್ವಕ್ಕೆ ಅಭಿಮಾನಿ ವರುಣ, ತೇಜಸ್ತತ್ವಕ್ಕೆ ಅಗ್ನಿ, ವಾಯುತತ್ವಕ್ಕೆ ವಾಯುದೇವರು, ಆಕಾಶ ತತ್ವಕ್ಕೆ ಗಣಪತಿ. ಇವರು ನಿಯಾಮಕರಾಗಿ ನಮ್ಮ ದೇಹದಲ್ಲಿದ್ದಾರೆ. ದೇಹದಲ್ಲಿ 24 ತತ್ವ ಇದೆ. ಆ 24 ತತ್ವಕ್ಕೆ ನಿಯಾಮಕರು ಈ ದೇವತೆಗಳು. ಅವರಲ್ಲಿ ಪರಮಾತ್ಮ ಕೇಶವಾದಿ ಕೃಷ್ಣನ ತನಕ 24 ರೂಪದಿಂದ ನೆಲೆಸಿ ಅವರ ಮೂಲಕ ಈ ತತ್ವದ ಕಾರ್ಯ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ದೇಹ ಸುರಕ್ಷಿತವಾಗಿದೆ. ಹೀಗೆ ಬ್ರಹ್ಮದೇವರು 24 ತತ್ವಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಬಿಡಿ ಬಿಡಿಯಾಗಿ 24 ತತ್ವ ಸೃಷ್ಟಿಯಾಯಿತು, ತತ್ವಾಭಿಮಾನಿ ದೇವತಾ ಸೃಷ್ಟಿಯಾಯಿತು. ಆದರೆ ಆ 24 ತತ್ವ ಸೇರಿಸಿ ಹೇಗೆ ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅವರಿಗೆ. ಈ ಸಿಮೆಂಟಿನವನೊಬ್ಬ ಇದ್ದಾನೆ, ಕಲ್ಲಿನ ಜವಾಬ್ದಾರಿ ಒಬ್ಬನಿಗಿದೆ. ಅವರೆಲ್ಲ ಸೇರಿ ಮನೆ ಕಟ್ಟಲಿಕ್ಕೆ ಆಗ್ತದ? ಅದಕ್ಕೊಬ್ಬ ಸ್ಪೆಷಲ್ ಇಂಜಿನಿಯರೇ ಬೇಕು. ಒಂದೊಂದು ಅಂಗಡಿ ಇಟ್ಕೊಂಡಿದ್ದಾರೆ, ಸಿಮೆಂಟು, ಕಲ್ಲು, ಕಬ್ಬಿಣದ ಅಂಗಡಿ. ಅವರೆಲ್ಲ ಸೇರಿದರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಒಬ್ಬ ಪ್ರತ್ಯೇಕ ಶಿಲ್ಪಿ ಇಂಜಿನಿಯರ್ ಬೇಕು. ಆದ್ದರಿಂದ ಏತೇ ಹಿ ದೇವ ಪುನರಂಢ ಸೃಷ್ಟವು ಅಶಕ್ನುವಂತೋ ಹರಿಮೇತ್ಯ ತುಷ್ಟುವು. ಆ 24 ತತ್ವಾಭಿಮಾನಿ ದೇವತೆಗಳ ಕೈಯಲ್ಲಿ ಒಂದೊಂದು ತತ್ವ ಇದೆ. ಆದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ. ಭಗವಂತನಿಗೇ ಮೊರೆ ಹೊಕ್ಕರು. ಕುರು ಸನ್ನಿಕೇತಂ, ನಮಗೊಂದು ಮಂದಿರ ನಿರ್ಮಾಣ ಮಾಡಿಕೊಡು, ಅದರೊಳಗೆ ಪ್ರವೇಶ ಮಾಡಿ ನಾವು ನಿನ್ನ ಸೇವೆ ಮಾಡ್ತೇವೆ ಅಂತ. ಆಗ ಪರಮಾತ್ಮನೇ 24 ತತ್ವದಲ್ಲಿ ಸೇರಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಪಿಂಡಾಂಡವನ್ನು ಸೃಷ್ಟಿ ಮಾಡಿದ್ದವನೇ. ಆ ಬ್ರಹ್ಮಾಂಡದ ಒಳಗಡೆ, ಅದು ಸಂಪುಷ್ಟಾಕಾರದಲ್ಲಿ ಇತ್ತು, ಮೋಸಂಬಿ ಆಕಾರದಲ್ಲಿ. ಬ್ರಹ್ಮಾಂಡದ ಒಳಗಡೆ ನೀರು ಸೃಷ್ಟಿ ಮಾಡಿದ. ಆ ನೀರಿನಲ್ಲಿ ಮಲಗಿದ. ಅನೇಕ ವರ್ಷಗಳಾದ ಮೇಲೆ ಆ ಪರಮಾತ್ಮ ಬ್ರಹ್ಮಾಂಡದ ಒಳಗಡೆ ಗರ್ಭೋದಕದಲ್ಲಿ ಮಲಗಿದವನು ತನ್ನ ನಾಭಿಯಲ್ಲಿ ಒಂದು ಕಮಲ ಸೃಷ್ಟಿ ಮಾಡಿದ. 14 ದಳದ ಕಮಲ. ಅದೇ ಮುಂದೆ ಬ್ರಹ್ಮಾಂಡದೊಳಗೆ 14 ಲೋಕ ಸೃಷ್ಟಿಗೆ ಮಾದರಿ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದರೆ ಮಾದರಿ ಮಾಡಿ ಇಡ್ತಾರೆ ಮೊದಲು. ಅದರಂತೆ ಪರಮಾತ್ಮನ ಗರ್ಭೋದಕದಲ್ಲಿ ಮಲಗಿದ ಪರಮಾತ್ಮನ ನಾಭಿಯಿಂದ 14 ದಳದ ಕಮಲ ಹುಟ್ಟಿತು. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರು ನಾನು ಎಲ್ಲಿಂದ ಹುಟ್ಟಿದ್ದೇನೆ ನೋಡೋಣ ಅಂತ ನೋಡಿದರೆ ಅವರಿಗೆ ಪರಮಾತ್ಮನೇ ಕಾಣಿಸಲಿಲ್ಲ. 4 ದಿಕ್ಕಿನಲ್ಲಿ 4 ಮುಖ ಮಾಡಿಕೊಂಡ್ರು, ಚತುರ್ಮುಖರಾದರು. ಒಂದು ಮುಖಕ್ಕೂ ಪರಮಾತ್ಮ ಕಾಣಲಿಲ್ಲ. ಸಚಿಂತಯನ್ ದ್ವಕ್ಷರಮೇ ಕದಾಂಭಶುಪಾಶೃಣೋದ್ಗದಿತಂ ವಚೋ ವಿಭು. ಬಹಳ ಚಿಂತೆ ಮಾಡ್ತಾ ಕೂತು. ನನ್ನನ್ನು ನಾನು ಕಮಲದಲ್ಲಿದ್ದೇನೆ, ಕಮಲದ ನಾಳ ಎಲ್ಲಿಂದ ಬಂದಿದೆ, ಯಾರ ಉದರದಿಂದ ಬಂದಿದೆ, ಆ ಪರಮಾತ್ಮ ಕಾಣ್ತಾ ಇಲ್ಲ. ಆಗ ಅಶರೀರವಾಣಿಯಾಯಿತು. 4 ಮುಖ ಮಾಡಿದ ಕೂಡಲೇ ಈ ಮುಖಕ್ಕೆ ನಾನು ಕಾಣೋದಿಲ್ಲ, ತಪಸ್ಸು ಮಾಡು, ನಾನು ಕಾಣ್ತೇನೆ ಅಂತ ಪರಮಾತ್ಮ ಅಶರೀರನಾಗಿ ಹೇಳಿದ. ಅಂದರೆ ಅರ್ಥ, ಪರಮಾತ್ಮ ನೇರವಾಗಿ ತಪಸ್ಸು ಮಾಡು ಅಂತ ಹೇಳಲಿಲ್ಲ. 2 ಅಕ್ಷರ ಕೇಳಿಸ್ತು ಬ್ರಹ್ಮದೇವರಿಗೆ. ಸ್ಪರ್ಶೇಷು ಯತ್ ಷೋಡಶಮೇಕ ವಿಂಶಂ. ಸ್ಪರ್ಶಾಕ್ಷರಗಳಲ್ಲಿ 16ನೇದ್ದು 21ನೇದ್ದು ಕೇಳಿತು. ಸ್ಪರ್ಶಾಕ್ಷರ ಅಂತಂದರೆ ಕದಿಂದ ಮ ತನಕ ವರ್ಗೀಯ ವ್ಯಂಜನಗಳು. ಅದರಲ್ಲಿ 16ನೇ ಅಕ್ಷರ ಕೇಳಿಸ್ತು, ತ. 16ನೇದ್ದು ತ. 21ನೇ ಅಕ್ಷರ ಕೇಳಿಸ್ತು, ಅದು ಪ. 21 ತ ಮತ್ತು ಪ ಎರಡು ಜೋಡಿಸಿದಾಗ ತಪ ಅನ್ನೋ ಶಬ್ದ ನಿರ್ಮಾಣ ಆಯಿತು. ನೀವು ತಪಸ್ಸು ಮಾಡಿರಿ, ನಾನು ಕಾಣಿಸ್ತೇನೆ ಅಂತ ಭಗವಂತನ ಸಂದೇಶ ಇದು. 2 ಅಕ್ಷರ ಮಾತ್ರ ಕೇಳಿಸ್ತು. ಅದನ್ನು ಜೋಡಿಸಿ ಬ್ರಹ್ಮದೇವರು ತಪಸ್ಸು ಮಾಡಿದರು.